ತಿಂತಣಿಯ ಜಗದ್ಗುರು ಮೌನೀಶ್ವರನ ಪುರಾಣದೊಳಗೆ ಅನೇಕ ಪವಾಡಗಳನ್ನು ನಾವು ಕೇಳ್ಕೊಂಡು ಬರ್ತಾ ಇದ್ದೇವೆ. ಮೌನೀಶ್ವರ ಈ ಲೋಕದೊಳಗ ಪರಮಾತ್ಮನೇ ಆ ರೂಪದೊಳಗ ಬಂದು ನಮ್ಗೆ ಅನೇಕ ಪವಾಡಗಳನ್ನು ಮಾಡಿ ನಮ್ಮೆಲ್ಲರಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೊಡೆದೋಡಿಸಿ ನಮಗೆ ಜ್ಞಾನದ ಮಾರ್ಗವನ್ನು ಕೊಟ್ಟು ಒಡೆದು ಹೋಗಿರುವಂಥ ಸಂಸಾರಗಳನ್ನು ಒಂದು ಮಾಡಿ ಜೀವನದೊಳಗೆ ಮನುಷ್ಯನಾಗಿ ಹ್ಯಾಂಗೆ ಬದುಕಬೇಕನ್ನುವಂಥದ್ದನ್ನ ಇವತ್ತು ಮೌನೀಶ್ವರ ಜಗದ್ಗುರು ಮೌನೀಶ್ವರ ಇವತ್ತು ದಿವಸ ನಮ್ಮೆಲ್ಲರಿಗೆ ತಿಳಿಸಿ ಇಂದಿಗೂ ಕೂಡ ತಿಂತಣಿ ಒಳಗೆ ಪ್ರತ್ಯಕ್ಷವಾಗಿ ಬೇಡಿದ್ದವರಿಗೆ ಬೇಡದುಕೊಳ್ಳಕ್ಕೆ ಸಮರ್ಥನಾಗಿ ನಿಂತುಕೊಂಡಿದ್ದಾನೆ ಜಗದ್ಗುರು ಮೌನೀಶ್ವರ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ ಪುಣ್ಯಾತ್ಮರೇ. ಇಂತಹ ಪುರಾಣವನ್ನು 10 ದಿವಸ ನಿಮ್ಮೆಲ್ಲರ ಭಕ್ತಿಯ ಮಾರ್ಗದೊಳಗೆ ಯಾವ ಪುರಾಣಕ್ಕೆ ವಿಘ್ನಗಳು ಬರೋದ ಹಾಗೆ ಚೆನ್ನಾಗಿ ನಡಿಬೇಕಾದ್ರೆ ಮಾನಶಿವನಿಗೆ ಗ್ರಾಮದೊಳಗಿರುವಂಥ ಭಕ್ತಾದಿಗಳು ಭಕ್ತಿ ಬಹಳ ದೊಡ್ಡದದ. ಯಾಕಂತ ಕೇಳಿದ್ರೆ ಇಲ್ಲಿರುವಂಥ ಒಂದು ಸಂಸ್ಕಾರ, ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ತಾಯಿಂದ್ಯರು ನಿಮ್ಮ ಊರು ಇಷ್ಟೆಲ್ಲ ಹೆಸರಿಗೆ ಬರಬೇಕಾದ್ರೆ ಕಾರಣ ಏನದ ಅಂತ ಕೇಳಿದ್ರೆ ಶರಣರು, ಸಂತರು, ಮಹಾಂತರು ಯಾರೇ ನಿಮ್ಮ ಗ್ರಾಮಕ್ಕೆ ಬರಲಿ ಅವರನ್ನು ಪ್ರೀತಿಯಿಂದ ಗೌರವದಿಂದ ಇವತ್ತು ಸನ್ಮಾನವನ್ನು ಮಾಡಿ ಕೊಟ್ಟು ಕಳಿಸ್ತಕ್ಕಂಥ ಒಂದು ಊರು ಯಾವುದಾದ್ರೆ ಅದು ಮಾನಶಿವನಿಗೆ ಗ್ರಾಮ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಪುಣ್ಯಾತ್ಮರೇ. ಈ ಪವಿತ್ರವಾಗಿರುವಂಥ ಪುರಾಣದ ಸಂದರ್ಭದೊಳಗೆ ನೀವೆಲ್ಲರೂ ಕೂಡ ಮೌನೀಶ್ವರನ ಒಂದು ಲೀಲೆಗಳನ್ನು ನಾವೆಲ್ಲರೂ ಕೇಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿಗೆ 10ನೇ ದಿವಸ ಮನುಷ್ಯನ ಜನ್ಮಕ್ಕೆ ನಮಗೆಲ್ಲರಿಗೂ ದೇವರ ನಾಮಸ್ಮರಣೆ, ಶಿವನ ಧ್ಯಾನ ಇವೆಲ್ಲ ನಮ್ಮ ಜೀವನದೊಳಗೆ ಶಾಂತಿ ನೆಮ್ಮದಿಗಾಗಿ ನಮಗೆ ಬೇಕು. ಇದಿಲ್ಲದೆ ನಾವು ಧರ್ಮ ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬದುಕೋದಕ್ಕಾಗಿ ಅನ್ನ ಬೇಕು, ಬದುಕೋದಕ್ಕಾಗಿ ನೀರು ಬೇಕು, ಇರುವುದಕ್ಕಾಗಿ ಜಾಗ ಬೇಕು, ಉಸಿರಾಡೋದಕ್ಕಾಗಿ ಗಾಳಿ ಬೇಕು. ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಚಿಂತನೆ ನಮಗೆ ಬ್ಯಾಡ ಅಂದ್ರೆ ನಾವು ಜೀವನದೊಳಗೆ ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕೊಟ್ಟಿರ್ತಕ್ಕಂಥ ಜಗದ್ಗುರು ಮೌನೀಶ್ವರ ಪರಮಾತ್ಮನನ್ನ ನಿತ್ಯಲೂ ಕೂಡ ನಾವು ಪ್ರಾರ್ಥನೆ ಮಾಡಲೇಬೇಕಾಗ್ತದೆ ಪುಣ್ಯಾತ್ಮರೇ. ಯಾಕಂತ ಕೇಳಿದ್ರೆ ಮಾನವ ಜನ್ಮ ಬಹಳ ದೊಡ್ಡದದ. ನಾವು ಕಿಮ್ಮತ್ತು ಮಾಡ್ಕೊಂಡಿಲ್ಲ ಅಷ್ಟೇ. ಹ್ಯಾಂಗ ಬಂದೀವಿ ಹಂಗೆ ಹೋಗೋದಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಎದಕ್ಕೆ ಹುಟ್ಟದಿ? ಸಾಯೋದಕ್ಕೆ. ಸತ್ಯದಕ್ಕೆ ಹುಟ್ಟೋದಕ್ಕೆ ಅಂದ್ರೆ ಮನುಷ್ಯನ ಜನ್ಮ ಅದು ಸಾರ್ಥಕತೆ ಇಲ್ಲ. ನಾವು ಎಲ್ಲ ಜನ್ಮವನ್ನು ತಿರುಗಿ ಪಶು ಪ್ರಾಣಿಗಳಂತೆ ಬದುಕೋದಲ್ಲ. ಮನುಷ್ಯನ ಜನ್ಮ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಅರಿವಿನ ಜನ್ಮಕ್ಕೆ ನಾವೆಲ್ಲರೂ ಬಂದೀವಿ, ನಮಗೆ ಮರು ಬೀಳ್ತದ. ಆ ಅರು ಕೊಡೋದಕ್ಕಾಗಿ ಗುರುನಾಥನ ಪುರಾಣ ಪ್ರವಚನಗಳನ್ನು ಅವಶ್ಯವಾಗಿ ನಾವು ಶ್ರವಣ ಮಾಡ್ಬೇಕನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಎಲ್ಲಮ್ಮ ತಾಯಿ ಜಾತ್ರೆ ಮಿತ್ಯವಾಗಿ ಎಲ್ಲಾನು ಅದ. ಪುರಾಣದ ದಾಸೋಗದ ನಿನ್ನಿನ ದಿವಸ ತಾಯಿ ಮಹಿಮೆ ಎಂಥದ್ದು, ರೇಣುಕಾದೇವಿ ಎಲ್ಲಮ್ಮ ತಾಯಿ ಮಹಿಮೆ ಎಂಥದಂತ ಕೇಳಿದ್ರೆ ಇಲ್ಲಿ ದಾಸೋಗ ಮಾಡಿದ್ರು ದಾನಿಗಳು. ಏನು ಮಾಡಿದ್ರು? ದಾಸೋಗ ಪ್ರಸಾದ ಹಾಲು ಹುಗ್ಗಿ ಹೊಡೆದ್ರು ನೀವು ಎಲ್ಲರೂ ಜಗ್ಗಿ. ಏನ್ರಿ? ಹಾಲುಗ್ಗಿ ಸಾಂಬಾರು ಮಾಡಿದ್ರು, ಅನ್ನ ಎಲ್ಲರೂ ಊಟ ಮಾಡಿದ್ರು ಕೂಡ ಪ್ರಸಾದ ಇನ್ನೂ ಉಳಿದಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಎಲ್ಲರೂ ಊಟ ಮಾಡಿದ್ರು ಕೂಡ ಪ್ರಸಾದ ಕಡಿಮೆ ಬಿದ್ದಿಲ್ಲ. ಎಂಥ ತಾಯಿ ಅನ್ನಪೂರ್ಣೇಶ್ವರಿ ಅದಳ. ಆ ತಾಯಿಯ ಕೃಪಾ ಇದ್ರೆ ಏನಾಗಲಿಕ್ಕಿಲ್ಲ. ನಿನ್ನೆ ದಿವಸ ಮಾಡಿರ್ತಕ್ಕಂಥ ಪ್ರಸಾದವನ್ನು ಬಹಳಷ್ಟೆಲ್ಲರೂ ಸ್ವೀಕಾರ ಮಾಡಿದ್ದೀರಿ ಪುಣ್ಯಾತ್ಮರೇ. ಅದಕ್ಕೆ ದಾಸೋಗಿರಬೇಕು. ಎಲ್ಲಿ ಪುರಾಣದೊಳಗೆ ದಾಸೋಗಿರ್ತದ ಬಹಳ ಕಿಮ್ಮತ್ತದ. ಹಸದವರಿಗೆ ಅನ್ನ ಕೊಡೋದು ಹೇಳಿನಲ್ಲ. ಹಸದವರಿಗೆ ಅನ್ನ ಕೊಡ್ತಕ್ಕಂಥದ್ದು. ಒಬ್ಬ ಮನುಷ್ಯ ಬಿಸಿಲೊಳಗೆ ಓಡಾಡಿ ಬರುವಂಥ ಸಂದೊಳಗೆ ದಾರಿ ಒಳಗೆ ಬಿದ್ದಂದ್ರೆ ಅವಾಗ ಅವನಿಗೆ ಬೇಕಾಗಿರ್ತಕ್ಕಂಥದ್ದೇನು? ನೀರಡಿಸಿ ಬಿಸಿಲು ಹತ್ತಿ ಬಿದ್ದಾಗ ಬಾಯಿ ಆರ್ತಾ ಇದೆ, ನಾನು ಸಾಯ್ತಾ ಇದ್ದೇನೆ ಅನ್ನುವಂಥ ಸಂದೊಳಗೆ ಆ ಸಂದೊಳಗೆ ನೀನು ಬಂಗಾರ ತಂದು ಕೊಟ್ಟರೆ ಬದುಕಲ್ಲ, ರೊಕ್ಕ ತಂದು ಕೊಟ್ಟರೆ ಬದುಕಲ್ಲ. ಆ ಸಂದೊಳಗೆ ಒಂದು ಹನಿ ನೀರ, ಒಂದು ತುತ್ತ ಅನ್ನ ಹಾಕಿ ನಾವು ಬದುಕ್ತಾ ಇದ್ದಾನೆ ಪುಣ್ಯಾತ್ಮರಿ. ಆ ಸಮಯದೊಳಗೆ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಹನಿ ನೀರ, ತುತ್ತ ಅನ್ನ ಬೇಕಾಗ್ಯದ. ಅಂತ ಅನ್ನ ಕೊಡುವಂಥ ಊರು ಮಾನಶಿವನಿಗೆ ಗ್ರಾಮ ಅನ್ನುವಂಥ ಮಾತನ್ನು ಹೇಳಬೇಕಾಗುತ್ತದೆ. ಜಗದ್ಗುರು ಮೌನೀಶ್ವರನ ಈ ಪುರಾಣದ ಸಂದರ್ಭದೊಳಗೆ ನಾವೆಲ್ಲರೂ ಮನುಷ್ಯನ ಜನ್ಮದ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಬೇಕಾಗಿಲ್ಲ, ಭಕ್ತಿ ಬೇಕಾಗ್ಯದ. ಶಕ್ತಿ ಸಾಮರ್ಥ್ಯ ದೇವರಿಗೆ ಗುರುವಿಗೆ ತೋರಿಸೋದು ಬೇಕಾಗಿಲ್ಲ. ಪರಿಶುದ್ಧವಾಗಿರುವಂಥ ಭಕ್ತಿ ಇದ್ದಾಗ ಜಗನ್ಮಾತೆ ರೇಣುಕ ಎಲ್ಲಮ್ಮ ತಾಯಿ ನಮ್ಮನ್ನು ಎತ್ತಿಕೊಳ್ತಾ ಇದ್ದಾಳೆ. ಹೆಂಗೋ ಬಂದೀವಿ ಹಂಗೆ ಹೋಗೋದಲ್ಲ. ಒಬ್ಬ ಸಾಹಿತ್ಯಗಾರ ಭಾಳ ಚಂದ ಬರೀತಾನ. ಮಜಾ ಜೀವನ ಮಾಡೋಕ್ಕೆ ಒಂದು ಮಜಾ ಮಾಡೋದಕ್ಕಾಗಿ ಬಂದಿಲ್ಲ. 10ಕ್ಕೆ ಹಕ್ಕಿ ಅಂತ ಇವತ್ತು ಪುರಾಣ ಪ್ರಾರಂಭವಾಗಿ 10 ದಿವಸದ. 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ, 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕಿ, 50ಕ್ಕೆ ಅರು, 60ಕ್ಕೆ ಮರು, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ರೋಗಿ, 100ಕ್ಕೆ 4 ಮಂದಿ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು ಬಸವಣ್ಣ? 100ಕ್ಕೆ ಹೊತ್ಕೊಂಡು ಹೋಗೋದು ಎಲ್ಲಿಗೆ? ಅಲ್ಲೇ ಹೋಗೋದು ನಮ್ಮ ಸ್ಥಿರವಾದ ಮನೆಗೆ. ಕೆಮ್ಮೂರು ತಾಲೂಕು, ದಮ್ಮೂರು ಜಿಲ್ಲಾ.
ಕುಣ್ಯಪ್ಪನ ಗ್ರಾಮಕ್ಕೆ ಹೋಗೋದು ಹಂಗೆ ಹೋಗೋದಲ್ಲ, ಹಂಗೋ ಜೀವನ ಕಳೆದು ಹೋಗೋದಲ್ಲ. ಇವತ್ತ ಪುರಾಣ ಹಚ್ಚಾರ ಅಂದಮೇಲೆ ಇದು ಅಂತರಂಗ ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಪುಣ್ಯಾತ್ಮರೇ ಮೌನೇಶ್ವರ ನಿನ್ನ ಅನೇಕ ಲೀಲೆಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಇವತ್ತಿನ ದಿವಸ ಆ ಲಕ್ಷ್ಮೇಶ್ವರ ಅಂತ ಬರ್ತದೆ. ಗದಗ ಜಿಲ್ಲೆ ಒಳಗೆ ಲಕ್ಷ್ಮೇಶ್ವರ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಊರದ. ಆ ಊರೊಳಗೆ ಒಬ್ಬ ಹೆಣ್ಮಗಳು, ಆಕಿನ ಹೆಸರು ಪಿಡ್ಯವ್ವ ಅಂತೇಳಿ ಒಬ್ಬ ಹೆಣ್ಮಗಳು, ಪಿಡ್ಡವ್ವ ಅಂಥೇಳಿ ಬಹಳ ಭಕ್ತಿ ಉಳ್ತಕ್ಕಂಥ ಆ ಹೆಣ್ಮಗಳು ಹೇಗಿದ್ದಳು ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಏನು ಶೃಂಗಾರ ಅಂತ ಕೇಳಿದ್ರೆ ಒಡವೆ ವಸ್ತ್ರಗಳ ಶೃಂಗಾರ ಅಲ್ಲ ನಾ ಹೇಳುವಂತ. ಬಸವಣ್ಣವರು ಬಹಳ ಚಂದ ಬರೀತಾರ, ನಾರಿಗೆ ಗುಣವೇ ಶೃಂಗಾರ ಎಂದ್ರೆ ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಸಮುದ್ರಕ್ಕೆ ನೆರೆ ತೊರೆಗಳ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ಹಣಿಗೆ ನಸುಲಿಗೆ ವಿಭೂತಿಯೇ ಶೃಂಗಾರ ಅನ್ನುವಂಥ ಮಾತನ್ನು ಏನು ಹೇಳ್ತಾ ಇದ್ದಾರೆ. ಅಂತ ಪಿಡ್ಡವ್ವ ಅಂತಕ್ಕಂಥ ಹೆಣ್ಮಗಳು ಆಚಾರವಂತಳಾಗಿ ಒಲಿದರೆ ನಾರಿ ಅಂತ ಹೇಳ್ತಾರ. ಹೆಣ್ಮಕ್ಳು ನಾರಿ ಆಗಬೇಕು ವಿನಃ ಮನಿ ತನಕ ಮಾರಿ ಆಗಬಾರದು ಏನ್ರಿ. ಹೆಣ್ಣು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿ ಹೇಳ್ತಾ ಇದ್ದಾನೆ ಹೆಣ್ಣು ಮಕ್ಕಳ ಬಗ್ಗೆ. ಹೆಣ್ಮಕ್ಳು ಏನಾಗಬೇಕಂತ ಕೇಳಿದ್ರೆ ತನ್ನ ವಚನದೊಳಗೆ ಬರೀತಾನ, ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ, ಹೆಣ್ಣು ದೇವತೆ ಆಗಬೇಕು ಅನ್ನುವಂಥ ಮಾತನ್ನು ಏನು ಹೇಳ್ತಾ ಇದ್ದಾರೆ. ಅಂತ ಪಿಡ್ಡವಂತಕ್ಕಂಥ ಹೆಣ್ಣು ಮಗಳು ಲಕ್ಷ್ಮೇಶ್ವರದೊಳಗೆ ಬಡತನದಿಂದ ಜೀವನವನ್ನು ಸಾಗಿಸ್ತಾ ಇದ್ದಾಳೆ. ಈಗ ಜೀವನ ಸಾಗಿಸುವಂತಹ ಸಮಯ ಸಂದರ್ಭದೊಳಗೆ ಏನಾಗ್ತೈತೆ ಅನ್ನುವಂಥದ್ದು ಇವತ್ತು ದಿವಸ ನಿಮ್ಮೆಲ್ಲರಿಗೂ ತಿಳಿಸ್ಬೇಕಾಗ್ಯದ. ಪುರಾಣ ಬಹಳ ಸಮೀಪ ಬಂದದ. ನೀವೆಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ಬರ್ತಕ್ಕಂಥವರಾಗ್ರಿ. ಆ ತಾಯಿಗೆ ಕೊಡಬೇಕಾಗಿರ್ತಕ್ಕಂಥ ಕಾಣಿಕೆಯನ್ನ ತಾವೆಲ್ಲರೂ ಮುಟ್ಟಿಸ್ರಿ, ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ರಿ. ಯಾಕಂತ ಕೇಳಿದ್ರೆ ವರ್ಷಕ್ಕೊಮ್ಮೆ ನಡೀತಕ್ಕಂಥ ತಾಯಿ ಜಾತ್ರೆಗಾಗಿ ತಮ್ಮ ತನು ಮನ ಧನವನ್ನ ಸಮರ್ಪಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮುಂದೆ ನಮ್ಮ ಗವಾಯಿಗಳವರು ಏನು ಹೇಳ್ತಾ ಇದ್ದಾರೆ ನೋಡೋಣ. ನಂತರ ಪುರಾಣದ ಕಡೆಗೆ ಆ ಪಿಡ್ಡವ್ವನ ಒಂದು ಕಥೆಯನ್ನ ಪ್ರಾರಂಭ ಆಗ್ತಾ ಇದೆ ಮೌನೇಶ್ವರನ ಈ ಪುರಾಣದ ಸಂದರ್ಭದಲ್ಲಿ. ಚಿಂತನೆಯ ವಾಸ ಗುರು ಮೌನೇಶ, ಚಿಂತನೆಯ ವಾಸ ಗುರು ಮೌನೇಶ, ಜಯ ಜಗದೀಶ ಆದಿಲಿಂಗೇಶ, ಗೋನಾಲಪುರದ ಕರುಣಮೂರ್ತಿ ಗುರುವೆ ಮೌನೇಶ, ಚಿಂತನೆಯ ವಾಸ ಗುರು ಮೌನೇಶ. ಸುರಪುರ ತಾಲೂಕ ಗೋನಾಳ ಎಂಬುವ ಊರ ಪುಣ್ಯದ ಗ್ರಾಮ ಇರುವುದು ಹೆಸರ. ಶೇಷ ಶಾರ ಶೇಷಮ್ಮರಂಬ ಸತಿಪತಿ ಭಕ್ತರ, ಶೇಷಚಾರ ಶೇಷಮ್ಮನಂಬ ಸತಿಪತಿ ಭಕ್ತರ. ದೇವರಲ್ಲಿ ಭಕ್ತಿ ಭಾವ, ದೇವರಲ್ಲಿ ಭಕ್ತಿ ಭಾವ ತುಂಬಿ ಪೂಜೆ ಮಾಡುವರ ಚಿಂತನೆಯ ವಾಸ ಗುರು ಮೌನೇಶ, ಜಯ ಜಗದೀಶ ಆದಿಲಿಂಗೇಶ, ಗೋನಾಳಪುರದ ಕರುಣಮೂರ್ತಿ ಗುರುವೆ ಮೌನೇಶ, ಚಿಂತನೆಯ ವಾಸ ಗುರು ಮೌನೇಶ.
ಪಟ್ಟ ಮೀರಿ ಹೋತು ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ. ಪಟ್ಟ ಮೀರಿ ಹೋತು ಮಕ್ಕಳಾಗಲಿಲ್ಲ. ಮನದಲ್ಲಿ ಕೊರಗಿದರು ಚಿಂತೆಯು ಬಿಡಲಿಲ್ಲ. ಬಂಜೆಯದು ಜನರು ನಿಲ್ದೆ ನಡುವರಲ್ಲ. ಮುಂದೆ ದಾರಿಯನ್ನು ಹುಡುಕುತ್ತ ಮುಂದೆ ದಾರಿಯನ್ನು ಹುಡುಕುತ್ತ ಶಿವನ ಧ್ಯಾನದಿ ಬೆರೆತಾರು. ತಿಂತಣಿಯ ವಾಸ ಗುರು ಮೌನೀಶ. ವಿಶ್ವಕರ್ಮ ಕುಲದ ಈ ದಂಪತಿಗಳು ಶಿವನ ಧ್ಯಾನದಿ ಬೆರೆತು ಪೂಜೆಗೈಯುತ್ತಲಿಹರು. ಆದಿಲಿಂಗೇಶನಿಗೆ 12 ಶವ ಬೇಡಿ. ಆದಿಲಿಂಗೇಶನಿಗೆ 12 ಶವ ಬೇಡಿ. ನೇಮ ನಿತ್ಯ ಇಲ್ದ ಅವರು ಮಡಿಗುಡಿ ಇಲ್ದ ಸೇವೆಯ ಮಾಡಿಯೇ. ನೇಮ ನಿತ್ಯ ಇಲ್ದ ಅವರು ನೇಮ ನಿತ್ಯದಿಂದ ಅವರು ಮಡಿಗುಡಿ ಇಲ್ದ ಸೇವೆಯ ಮಾಡಿ ಮಾಡಿ. ತಿಂತಣಿಯ ವಾಸ ಗುರು ಮೌನೀಶ. ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವನು ನಿಮ್ಮ ಕಂದನಾಗಿ ಬರುವೆ ಜಗ ಉದ್ಧರಿಸುವೆವು ಎಂದು. ನಿಮ್ಮ ಕಂದನಾಗಿ ಬರುವೆ ಜಗ ಉದ್ಧರಿಸುವೆನು ಎಂದು. ರಾತ್ರಿ ನೀವು ಮಲಗಿರುವಾಗ ಕೂಸಾಗಿ ಆಡುವೆನು. ರಾತ್ರಿ ನೀನು ಮಲಗಿರುವಾಗ ಕೂಸಾಗಿ ಆಡುವೆನು. ಪರಶಿವನ ಅವತಾರ ತಾಳಿ ಪರಶಿವನ ಅವತಾರ ದಿವನು. ಪರಶಿವನ ಅವತಾರ ಇವನು ಮೌನೇಶನೆಂದು ಕರೆದಾರು. ತಿಂತಣಿಯ ವಾಸ ಗುರು ಮೌನೀಶ. ತಿಂತಣಿಯ ಪುರಕ್ಕೆ ಬಂದು ಜಗದಲ್ಲಿ ಕೀರ್ತಿ ತಂದಾರು. ತಿಂತಣಿಯ ವಾಸ ಗುರು ಮೌನೀಶ. ಚಿಂತಣಿಯ ವಾಸ ಗುರು ಮೌನೇಶ. ಯಾಕಂತ ಕೇಳಿದ್ರ ಪುರಾಣದ ಇಡೀ ಚರಿತ್ರೆಯನ್ನ ಅವರು ಒಂದು ಹಾಡಿನೊಳಗ ಮುಖಾಂತರವಾಗಿ ನಿಮಗೆ ಹಾಡನ್ನ ಹಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಮೌನೀಶ್ವರನ ಒಂದು ಲೀಲೆಗಳನ್ನ ಸಾವಿರಾರು ಪರಮಾತ್ಮ ಅದನ್ನಂದ ಮೇಲೆ ಹೆಜ್ಜೆ ಹೆಜ್ಜೆಗೆ ಇವತ್ತ ಪವಾಡಗಳನ್ನ ಲೀಲೆಗಳನ್ನ ಈ ಜಗತ್ತಿನೊಳಗ ತೋರಿಸಿರ್ತಕ್ಕಂಥ ಜಗದ್ಗುರು ಮೌನೀಶ್ವರನ ಲೀಲೆ ಅಪಾರವಾಗಿರ್ತಕ್ಕಂಥದ್ದು. ಆತನ ವರ್ಣನೆ ಏನು ವರ್ಣನೆ ಮಾಡೋದು ಭಗವಂತನನ್ನ, ಪರಮಾತ್ಮ ಮೌನೀಶ್ವರನನ್ನ ನಾವೇ ಸಣ್ಣವರಾಗ್ತೀವಿ. ಯಾಕಂತ ಕೇಳಿದ್ರ ಆತ ಜಗತ್ತನ್ನ ರಕ್ಷಣೆ ಮಾಡ್ತಕ್ಕಂಥ ಜಗದ್ಗುರು ಮೌನೀಶ್ವರರಿದ್ದಾನೆ. ಇಂದಿಗೂ ಕೂಡ ಇವತ್ತ ತಿಂತಣಿ ಅಂತಕ್ಕಂಥ ಕ್ಷೇತ್ರ
ಇವತ್ತ ಭೂ ಕೈಲಾಸವಾಗಿ ಕಂಗೊಳಿಸ್ತಾ ಇದೆ ಪುಣ್ಯಾತ್ಮರೇ. ಅವನ ಜಾತ್ರೆ ನೋಡಬೇಕು. ಜಗತ್ತೊಳಗೆ ಯಾವುದಾದ್ರೂ ಜಾತ್ರೆ ನಡೀತದೋ ಇಲ್ಲ ಹಂಗನ್ನುವಂತ ರೀತಿ ಒಳಗೆ ಲಕ್ಷ ಲಕ್ಷ ಗಟ್ಟಲೆ ಯಾವ ರೀತಿಯಿಂದ ಜನ ಮೌನೇಶ್ವರ ದರ್ಶನಕ್ಕಾಗಿ ಬರಬೇಕಾದ್ರೆ ಸಾಕ್ಷಾತ್ ಆ ಭಗವಂತನೇ ಆ ತಿಂತಿಣವಾಗಿ ನೆಲೆಸಿದ್ದಾನೆ ಅಂತಕ್ಕಂಥ ಭಾವ ಎಲ್ಲರಲ್ಲಿ ಯಾವ ರೀತಿಯಿಂದ ಅಡಕವಾಗಿದೆ. ನಡೆದುಕೊಂಡು ಬರುವಂತ ಪುರಾಣದ ಸಂದರ್ಭದೊಳಗ ಲಕ್ಷ್ಮೀಶ್ವರ ಅಂತೇಳಿ ಧಾರವಾಡ ಜಿಲ್ಲೆ ಒಳಗೆ ಗದಗ ಸಮೀಪ ಆಗ್ತದ. ಅಲ್ಲಿ ಭಕ್ತಿ ಉಳತಕ್ಕಂಥ ಹೆಣ್ಣುಮಗಳು ಪಿಡ್ಡವ್ವ ಅಂತೇಳಿ ಒಬ್ಬಕ್ಕೆ ಹೆಣ್ಣು ಮಗಳು ಬಹಳ ಭಕ್ತಿ. ಆದರ ಬಡತನ ಬಹಳ. ಬಡತನ ಅನ್ನುವಂಥದನ್ನ ಮನುಷ್ಯನನ್ನ ಏನೇನು ಮಾಡಕ್ ಹಸ್ತದೋ ಹೇಳಕ್ ಬರಂಗಿಲ್ಲ ಅಂತ ಹೇಳ್ತಾರೆ. ಬಡತನ ಬರಗಾಲ ಬಿದ್ದಾಗ ಬಡತನವನ್ನ ಬಂದಾಗ ಮನುಷ್ಯ ಏನೇನು ಮಾಡ್ತಾನೆ, ಕಳು ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಹೌದಿಲ್ಲ? ಹೊಟ್ಟಿ ತುಂಬಿಸಿಕೊಳ್ಳುವುದಕ್ಕಾಗಿ ಸುಳ್ಳು ಹೇಳೋದಕ್ಕಾಗಿ ಪ್ರಾರಂಭ ಮಾಡ್ತಾನೆ. ಇವತ್ತ ಮನೆಯಾನ ದೇವರುಗಳು ಮಾರುವಂತ ಪರಿಸ್ಥಿತಿ ಬರ್ತದ, ಮಕ್ಕಳು ಹೆಂಡ್ರ ಮಾರುವಂತ ಪರಿಸ್ಥಿತಿ ಬಡತನ ಸಲುವಾಗಿ ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ. ಯಾವುದಕ್ಕೂ ಯಾವ ರೀತಿಯಿಂದ ಹೆದರಬಾರದು. ಇವತ್ತ ಶ್ರೀಮಂತಿಕೆ ಬರಲಿ ಬಡತನ ಬರಲಿ ಎಲ್ಲಾನು ನಿಂದ ಮಾನ ಅಪಮಾನ ನಿಂದು ಅನ್ನುವಂಥ ನಡೀತಕ್ಕಂಥ ಒಂದು ಧೈರ್ಯ ಇವತ್ತ ಭಕ್ತರಲ್ಲಿ ಬೇಕು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಆದರೆ ಆ ಪಿಡ್ಡವಂತಕ್ಕಂಥ ಹೆಣ್ಣುಮಗಳು ಯಾವ ಸಮಾಜ ಅಂತ ಕೇಳಿದ್ರೆ ಹಾಲು ಮತದ ಸಮಾಜದ ಹೆಣ್ಣುಮಗಳು. ಹಾಲು ಮತದ ಸಮಾಜದ ಹೆಣ್ಣುಮಗಳಕ್ಕಿ. ಹಾಲು ಮತದ ಸಮಾಜ ಅಂದ್ರೆ ನಿಮ್ಮೂರೊಳಗೆ ಬಹಳ ಜನ ಇದ್ದಿರಬಹುದು. ಹಾಲು ಮತದ ಸಮಾಜ ಅಂದ್ರೆ ಎಲ್ಲರ ನೆನಪು ಬರ್ತದೆ. ಮುಗುಳು ಕೊಡ ಎಲ್ಲಾ ಲಿಂಗ. ಹಾಲು ಮತದ ಸಮಾಜ ಇದೆ ಮಿರ್ಗಿಯ ಗ್ರಾಮದೊಳಗೆ ಹುಟ್ಟಿ ಇವತ್ತ ಮುಗುಳು ಕೊಡದಾಗ ಸ್ಮಶಾನ ಹೆಣಗಳನ್ನು ಹೂಳುವಂತ ಜಾಗದೊಳಗೆ ಆತ ಪಾದ ಇಟ್ಟರೆ ಇವತ್ತು ಕೈಲಾಸವಾಗಿ ಕಂಗೊಳಿಸ್ತಾ ಇದೆ ಪುಣ್ಯಾತ್ಮರೇ. ಹಾಲು ಮತದ ಸಮಾಜ ಎಲ್ಲಾ ಲಿಂಗ. ಅನೇಕ ಎಲ್ಲ ಸಮಾಜದೊಳಗೆ ಶರಣರಾಗಿ ಹೋಗಿದ್ದಾರೆ. ಹಂಗ ಇಲ್ಲಿ ಯಾವ ರೀತಿಯಿಂದ ಆ ಹೆಣ್ಮಗಳು ಬಹಳ ಭಕ್ತಿ ಉಳ್ತಕ್ಕಂಥ ಹೆಣ್ಮಗಳು. ಏನರೇ ಮಾಡ್ಬೇಕಂದ್ರೆ ಏನೂ ಇಲ್ಲ, ದುಡಿಬೇಕು. ಅದೇನೋ ಕದ್ರಿ ಅಂತವ್ರು ಹಾಲು ಮತ್ತೊಳಗೆ ನೈತಾರಂತ, ಕದ್ರಿ ಅಂತ ಹೇಳಿ ಏನಂತಾರೆ ಅದಕ್ಕೆ, ಕದ್ರಿ ಹಾಲು ಮತ್ತವ್ರು ಹಿಂಗ ಏನೋ ಇದು ಮಾಡ್ತಾರಲ್ಲ ಕದ್ರಿ ಅಂತ ಹೇಳಿ ದಾರ ಸುತ್ತಿ ಆ ಕಾಯಕವನ್ನು ಮಾಡ್ತಕ್ಕಂಥ ಹೆಣ್ಮಗಳು. ಅದನ್ನ ಬಂದಿರತಕ್ಕಂಥ ಹಣದಿಂದ ತನ್ನ ಉಪಜೀವನ ಮಾಡ್ತಕ್ಕಂಥವಳು. ಬಡತನ ಬಹಳಷ್ಟು ಆಕೆನನ್ನ ಇವತ್ತ ಕಷ್ಟಕ್ಕೆ ಗುರಿ ಮಾಡ್ತಾ ಇದೆ. ಅಂಥದ್ರೊಳಗೆ ನೋಡಿ ಆಕೆನ ಭಕ್ತಿ ಅಂತ ಅದು. ನಿನ್ನ ಶರಣ ಹೇಳಿದ್ರಲ್ಲ, ಭಕ್ತಿನೇ ಪ್ರಧಾನವಾಗಿರ್ತಕ್ಕಂಥದ್ದು ಪರಮಾತ್ಮ ಮೌನೇಶ್ವರನಿಗೆ. ಅಂಥದ್ರೊಳಗೆ ದಾನ ಧರ್ಮ ನೋಡ್ರಿ ಎಂಥ ಶಕ್ತಿ ಅದ. ಹಂಗ ನಮ್ಮ ಮಾಣಶಿವಣಿಗೆ ಗ್ರಾಮದೊಳಗೆ ಕೂಡ ಅಂಥ ಭಕ್ತರಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಎಷ್ಟು ಶರಣರು ಸಂತರು ಬರಲಿ ಅವರನ್ನ ಬಹಳ ತೃಪ್ತಿಯಿಂದ ಕಳಿಸ್ತಕ್ಕಂಥ ಊರಂದ್ರೆ ಅದು ಮಾಣಶಿವಣಿಗೆ ಗ್ರಾಮ ಅನ್ನುವಂಥ ಮಾತ ನಿತ್ಯನೂ ಕೂಡ ನಾನು ಹೇಳ್ತಾ ಇದ್ದೇನೆ. ಏನ್ರಿ ಈ ಊರೊಳಗೆ ಸ್ವಾಮಿಗಳ ಮನಿ ಅದ, ನಾವೇನು ಬೇಡ್ತೀವಿ ಆಗಿಂದಾಗ ತಂದು ಕೊಡೋರು. ಯಾಕ್ರಿ ಗುರುಗಳ ಏನಂತೀವಿ? ಇಲ್ಲ, ಜಂಗವರು ನಮ್ಮ ಊರೊಳಗೆ ನೀವು ತೃಪ್ತಿಲಿಂದ ಹೋಗಿದ್ದೆ, ನಮಗೊಂದು ಪುರಾಣ ಅಂತಕ್ಕಂಥ ಭಾವ ನಿಮ್ಮಲ್ಲಿ ಅದಲ್ಲ, ಅದನ್ನು ನಿಮ್ಮ ಮನೆ ಎತ್ತರ ಮಟ್ಟಕ್ಕೆ ಹೋಯ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಇಲ್ಲಿ ಯಾವ ರೀತಿಯಿಂದ ಪಿಡ್ಡವ್ವ ಬಡತನದೊಳಗೆ ಆ ಕಾಯಕವನ್ನ ಮಾಡಿ ಬಂದಂಥವರಿಗೆ ಅತಿಥಿಗಳಿಗೆ ದಾನ ಧರ್ಮ ಒಂದಿಷ್ಟು ಮಾಡ್ತಕ್ಕಂಥ ಸಂದೊಳಗೆ ಅದೇ ಸಂದರ್ಭದೊಳಗೆ ಆಕೆ ಸುಳ್ಳು ಹೇಳುವಂಥ ಪ್ರಸಂಗ ಬಂತು ಬಡತನದಿಂದ. ಹೆಣ್ಮಕ್ಳು ಯಾವಾಗಲೂ ಹ್ಯಾಂಗಿರ್ಬೇಕು ಅಂತ ಕೇಳಿದ್ರೆ ಒಂದು ಮನೆತನ ಬೆಳಗಬೇಕಾದ್ರೆ ಹೆಣ್ಮಕ್ಳ ಪಾತ್ರ ಬಹಳ ಪ್ರಧಾನದ. ಯಾಕ್ರೆವ ಅದಕ್ಕೆ ನೀವೆಲ್ಲ ಪ್ರತಿಯೊಂದರೊಳಗೆ ನೀವು ಮುಂದಂತ ಶಾಸ್ತ್ರ ಹೇಳ್ತದ. ಪುರಾಣದೊಳಗೆ ಇವತ್ತು ಕೀರ್ತನದೊಳಗೆ ಅನೇಕ ಶಾಸ್ತ್ರದೊಳಗೆ ಭಕ್ತಿ ಶಕ್ತಿ ಒಳಗೆ ನೀವೆಲ್ಲ ಬಹಳ ಪ್ರಧಾನ ಮುಂದಿದ್ದೀರಿ. ನಿಮ್ಗೆಲ್ಲ ದಿನಾಲು ರೊಟ್ಟಿ ತಂದು ಕೊಡ್ತೀರಿ. ಇಲ್ಲಿ ಕೊಲ್ಲಿ ತುಂಬ್ಯಾವ, ಇವ್ರು ಬರೀ ಪಟ್ಟಿ ಕೊಟ್ಟು ಹೋಗ್ತಾರ. ರೊಟ್ಟಿ ಮಾಡೋರು ಯಾರು? ನೀವೇ ಹೆಣ್ಮಕ್ಳು. ಅಲ್ಲಿ ಒಬ್ಬ ನನಗಂದ, ಏನ್ರಿ ಮುತ್ತೆವ್ರೆ ರೊಟ್ಟಿ ಮಾಡೋದು ಅವ್ರದೇನು ದೊಡ್ಡ ಮಾತ ಅಂತಂದ. ರೊಟ್ಟಿ ಮಾಡೋದು ಹೆಣ್ಮಕ್ಳದೇನು ದೊಡ್ಡ ಮಾತು? ರೊಟ್ಟಿ ಅಂದಾಗ ಒಂದು ವಿಚಾರ ಹೇಳಿದೆ, ತಮ್ಮ ರೊಟ್ಟಿ ಮಾಡ್ಬೇಕು. ತಮ್ಮ ಸುಮ್ಕೊಡೋ, ರೊಟ್ಟಿ ಮಾಡ್ಬೇಕಾದ್ರೆ ಇಲ್ಲಿ ಪಿಡ್ಯವನ್ನು ಹೆಣ್ಮಗಳ ಕತ್ತಿ ಬಂದದ. ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ದೇನೆ. ಒಂದು ರೊಟ್ಟಿ ಮಾಡ್ಬೇಕಾದ್ರೆ ಎಷ್ಟು ತ್ರಾಸದ. ಮನ್ಯಾಗ ಕುಡುಕ ಗಂಡ ಇರ್ತಾನ, ಅವನಿಗೆ ಸಮಾಧಾನ ಪಡಿಸ್ಬೇಕು. 4 ಮಕ್ಕಳು ಇರ್ತಾವ, ಅವಕ್ಕೆ ಸಮಾಧಾನ ಪಡಿಸ್ಬೇಕು. ಮನೆಯೊಳಗೆ ಬಡತನ ಇರ್ತದ, ದುಡಿಬೇಕು, ಕೂಲಿ ತರಬೇಕು. ಕೂಲಿ ತಂದ ಮೇಲೆ ಅದನ್ನ ರೊಟ್ಟಿ ಮಾಡಬೇಕಾದ್ರೆ ಜ್ವಾಳ ಕೂಲಿ ಕೊಟ್ಟಾಗ ಜ್ವಾಳ ತಗೊಂಡು ಬರಬೇಕು. ಜ್ವಾಳ ತಗೊಂಡು ಬಂದ ಮೇಲೆ ಅದನ್ನ ಹಂಗೆ ರೊಟ್ಟಿ ಮಾಡಕ್ಕೆ ಬರ್ತದೇನು? ಬಸವಣ್ಣ ಬರಂಗಿಲ್ಲ. ಅದು ಮರದಾಗ ಹಾಕಿ ಕೇರ್ಬೇಕು. ಕೇರ್ದ ಮೇಲೆ ಅದು ಬುಟ್ಟ್ಯಾಗ ಹಾಕೋಬೇಕು. ಬುಟ್ಟ್ಯಾಗ ಹಾಕೊಂಡು ಗಿರಣಿಗೆ ಹೋಗ್ಬೇಕು. ಗಿರಣಿಗೆ ಹೋದ ಮೇಲೆ ಅಲ್ಲಿ ಪಾಳಿ ಹಚ್ಚಬೇಕು. ಹೋದ್ಕೊಳ್ಳಿ ಬೀಸ್ಕೊಳ್ಳಿಕ್ಕೆ ನಮ್ಮ ಮನೆಗೆ ಹುಟ್ಟಿಲ್ಲವ.
ಹೋದ ಕೂಡಲೇ ಆ ಬುಟ್ಟಿನ ಮೇಲೆ ಪಾಳಿ ಇಡಬೇಕು. ಆಮೇಲೆ ಅವ ಜೋಳ ಬೀಸಿ ಕೊಡ್ತಾನ. ಬೀಸಿದ ಕೂಡಲೇ ಹಿಟ್ಟು ತಂದು ಕೂಡಲೇ ರೊಟ್ಟಿ ಆಗ್ತದೇನೋ, ರೊಟ್ಟಿ ಆಗಂಗಿಲ್ಲ. ಹಿಟ್ಟು ಸುಡುತ್ತಿರ್ತದ, ಅದು ಆರಿಸ್ಬೇಕು. ಹಿಟ್ಟು ಆರಿಸಿದ ಮೇಲೆ ಹಂಗೆ ರೊಟ್ಟಿ ಮಾಡಕ್ಕೆ ಬರ್ತದೇನೋ, ಅದು ಜಿಗಿ ಹಾಕೋಬೇಕು. ಎಷ್ಟು ಹೈರಾಣದ ಒಂದು ರೊಟ್ಟಿ ಮಾಡೋದು ಹೇಳಗತ್ತೀನಿ ನಾನು. ಜಿಗಿ ಹಾಕೋಬೇಕಿಲ್ಲ ಬಸವಣ್ಣ? ಹ್ಯಾಂಗೆ ಜಿಗಿ ಹಾಕೋತಾರೆ? ನಮ್ಗೆ ಹಾಕೊಳಕ್ಕೆ ಬರ್ತದೆ ಜಿಗಿ ರೊಟ್ಟಿ ಮಾಡೋದು. ಅವ್ರು ಒಲಿ ಮ್ಯಾಲ ಹಂಚಿಟ್ಟು ಹಂಚಿನ್ಯಾಗ ನೀರು ಹಾಕಿ ಅಲ್ಲಿ ತನಕ ಹಿಟ್ಟು ಇದು ಜಲ್ಡಿ ಹಿಡಿದು ಸೋಸ್ಕೊಂಡು ಇದಕ್ಕೆ ಹಿಂಗೆ ಗಾರಿ ಮಾಡ್ಕೊಂಡಿರ್ತಾರೆ. ಹಿಂಗೆ ಗಾರಿ ಮಾಡಿಕೊಂಡು ಅದು ಜಿಗಿ ಬಂದದಲ್ಲಿ ನೋಡ್ಬೇಕಾದ್ರೆ ಒಂದಿಷ್ಟು ಹಿಟ್ಟು ಒಗೆದು ನೋಡ್ತಾರ. ಕೈಗೆ ಇಡಲ್ಲ ಅವ್ರು, ಭಾಳ ಹುಷಾರವ್ರು ಹೆಣ್ಮಕ್ಳು. ಒಂದಿಷ್ಟೇ ಹಿಟ್ಟು ಜಿಗಿ ಬಂದಂತೇಳಿ ಒಂದು ಅರಿವಿ ತೊಗೊಂಡು ಆ ಹಂಚಿನ ನೀರು ತಂದು ಈ ಹಿಟ್ಟಿನಾಗ ಹಾಕೋತಾರ. ಮತ್ತು ಹಂಚು ಇದು ಒಲಿ ಮೇಲೆ ಇಡ್ತಾರೆ. ಇದು ಹಿಟ್ಟು ಚಂದ ನಾದತಾರ, ಹದ ಬರಂಗ ನಾದತಾರ. ಇಷ್ಟು ನಾದದೊಳಗಾಗಿ ಮತ್ತೆ ಒಲಿ ಆರ್ತದ, ಮತ್ತೆ ಕಟ್ಟಿಗೆ ಹಚ್ಚೋದು, ಮತ್ತು ಊದಾಗೋಳಿ ತೊಳೋದು, ಮತ್ತು ಊದೋದು. ಆಗಿನ ಕಾಲಕ್ಕೆ ಹಂಗೆ ಇತ್ತು, ಊದಾಗೋಳಿ ಕಟ್ಟಿಗೆ ಮೇಲೆ ಮಾಡ್ತಿದ್ರು. ಮತ್ತು ಒಲಿ ಊದಬೇಕು. ಒಲಿ ಊದಕೊಳ್ಳಿ ಹಂಚು ಕೈಯತನ ರೊಟ್ಟಿ ಬಡಿಬಾರ್ದಲ್ಲ. ಹಂಚು ಕಾಯ್ದಿಲ್ಲ ಅಂತೇಳಿ ನೋಡ್ಬೇಕಂತೇಳಿ ಹೆಣ್ಮಕ್ಳು ಹೆಂಗೆ ನೋಡ್ತಾರ, ಒಂದಿಷ್ಟು ಹಿಟ್ಟು ತೊಗೊಂಡು ಸ್ವಲ್ಪ ಅದಕ್ಕೆ ಹಲ್ಲಿ ಮಾಡ್ದಂಗೆ ಮಾಡಿ ಅದ್ರ ಮೇಲೆ ಒಗೆದು ಹಂಚು ಕಾಯ್ದದ ರೊಟ್ಟಿ ಬಡಿಬೇಕಂತೇಳಿ ಚಾಲು ಮಾಡ್ತಾರ. ರೊಟ್ಟಿ ಬಡಿಬೇಕಂತೇಳಿ ಚಾಲು ಮಾಡ್ತಾರ. ಒಂದು ರೊಟ್ಟಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟೇ ತಗೋತಾರ. ಒಂದು ರೊಟ್ಟಿಗೆ ನಾವಾದ್ರೆ ಎಷ್ಟು ತೊಗೊಂಡು ಕೂಡೋರು, ಅವರು ಒಂದು ರೊಟ್ಟಿಗೆ ಎಷ್ಟು ಇಟ್ಬೇಕು ಅಷ್ಟೇ ತಗೊಂಡು ಆ ರೊಟ್ಟಿ ಬಡ್ಲಿಕ್ಕೆ ಚಾಲು ಮಾಡ್ತಾರ. ರೊಟ್ಟಿ ಬಡಿಯೋದ್ರೊಳಗೆ ಒಂದು ಕಲ ಅದ. ಏನದ ಅಂತ ಕೇಳಿದ್ರ, ರೊಟ್ಟಿ ತಿರುಗಬೇಕು. ರೊಟ್ಟಿ ದೊಡ್ಡದಾಗಬೇಕಾದ್ರ ಕೈಗೆ ಹಿಟ್ಟು ಹಚ್ಕೋಬೇಕು, ಕೆಳಗೆ ಹಿಟ್ಟಿಗೆ ಹಾಕಬೇಕು, ಅಂದಾಗ ರೊಟ್ಟಿ ತಿರುಗುತ್ತದೆ. ನೀವು ಮಾಡಿರೇನ್ರಿ ಮುತ್ತಿಯವರು ಅಂತ ಕೇಳಿರಿ, ಅನುಭವದಿಂದ ಹೇಳಕತ್ತೀನಿ. ಹೌದಲ್ರಿ ಬಸವಣ್ಣ? ರೊಟ್ಟಿ ದೊಡ್ಡದಾಗಬೇಕಾದ್ರೆ ಏನು ಮಾಡಬೇಕು? ಕೆಳಗೆ ಹಿಟ್ಟು ಹಾಕಬೇಕು, ಕೈಗೆ ಹಿಟ್ಟು ಹಚ್ಕೋಬೇಕು. ಹಾಗೆ ರಪ 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 ಬಡ್ದಾಗ ಹಾಗೆ ದೊಡ್ಡದಾಕೋತೆ ಬರ್ತದೆ. ಮತ್ತೆಲ್ಲರೂ ಹಿಂಗೆ ಬೈ ಕಿಸಿತದೆ ಅದು. ಮತ್ತಿಟ್ಟು ಹಿಡ್ಕೊಂಡು ರಪ್ಪನೆ ಹೊಡೆದು ಬರೋಬ್ಬರಿ ಮಾಡ್ತಾರೆ ಅದಕ್ಕೆ. ಇಷ್ಟು ಬುದ್ಧಿವಂತರ ಹೆಣ್ಮಕ್ಳು ಆ ರೊಟ್ಟಿ ಚಂದ ರೊಟ್ಟಿ ಮಾಡಿ ಸುಡುವಂಥ ಹಂಚಿನೊಳಗೆ ಕೈಗೆ ಹಚ್ಕೊಳ್ಳಾರ್ದಂಗೆ ರೊಟ್ಟಿ ಹಾಕಿ ನಮಗೆ ಸುಟ್ಟು ಯಾವ ರೀತಿಯಿಂದ ಹೊಟ್ಟೆ ಕೊಡ್ತಾರೆ. ಅಂದಮೇಲೆ ಒಂದು ರೊಟ್ಟಿ ಮಾಡಬೇಕಾದ್ರೆ ಎಷ್ಟು ತ್ರಾಸದ, ಪಾರಮಾರ್ಥ ಹೆಂಗೆ ಸಿಗ್ತದೆ ತಮ್ಮ ನಿನಗೆ? ಆ ರೊಟ್ಟಿ ಮಾಡಬೇಕಾದ್ರೆ ಎಷ್ಟು ತ್ರಾಸದ, ಪಾರಮಾರ್ಥ ಗೊತ್ತಾಗಬೇಕಾದ್ರೆ ಭಾಳ ಸಲ ದುಡಿಬೇಕಾಗ್ತದೆ. ಯಾವನೋ ಒಬ್ಬ ಮಾಸ್ತರ್ ಹಿಂಗೆ ರೊಟ್ಟಿ ಮಾಡೋದಂತದೆಲ್ಲ ಏನೋ ಲಗ್ನ ಆಗಿದೆ, ರೊಟ್ಟಿ ಮಾಡ್ದ. ಆ ರೊಟ್ಟಿ ದೊಡ್ಡದು ಮಾಡ್ದ ಹಿಂಗೆ ತೊಗೊಂಡ ಹಂಚಿನಾಗ ಹಾಕೋಕೆ ಹೋಗ್ಯಾನ. ಹಂಚು ಸಿಕ್ಕಾಪಟ್ಟಿ ಕಾಯ್ದದ, ಹಾವಾಗ್ಯದ. ಹಿಂಗೆ ಹಾಕೋಕೆ ಹೋದ್ಕೊಳ್ಳಿ ಹಂಚಿಲ್ಲಿ ಕೈಗೆ ಹತ್ತದ, ಚರ್ರಕತ್ತು ಹತ್ತು ಕೂಡ ಭರ್ರಂತ ಹೊಡೆದ ರೊಟ್ಟಿ ಹೋಗಿ ಜಂತ್ಯಾಗ ಕುಂತಿತ್ತು. ಏನು ರೊಟ್ಟಿ ಮಾಡ್ತೀರಿ? ಅದಕ್ಕೆ ಯಾಕೆ ಈ ಮಾತು ಹೇಳಕತ್ತೀನಿ ಅಂತ ಕೇಳಿದ್ರೆ, ಈ ಉದಾಹರಣೆ ಹೇಳಬೇಕಾಗುತ್ತೆ ನಿಮಗೆ. ಇಲ್ಲಿ ಪಿಡ್ಡೆವಂತಕ್ಕಂಥ ಹೆಣ್ಣುಮಗಳು ಇವತ್ತ ನಾರಿಗೆ ಗುಣವೇ ಶೃಂಗಾರ ಅನ್ನುವಂಥ ರೀತಿ ಒಳಗೆ ಆ ಮಹಾತಾಯಿ ನಡೀತಕ್ಕಂಥ ಸಂದರ್ಭ. ಹೌದು,